ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಯಲ್ಲಿ ಮುಂದುವರಿಯೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ರೆ ಡಿಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಟ್ಟಿರೋದು ನಿಮಗೆ ಗೊತ್ತಿದೆ. ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ಡೆಲ್ಲಿಗೆ ಹೋಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದು ಕೂಡ ಗೊತ್ತಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರ ಬಣದಿಂದ ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕಿಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಸೋದಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸ್ಟ್ರಾಟರ್ಜಿ ಏನು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿಯಲ್ಲಿ ನೋಡಿ. ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕ. ಅಧಿಕಾರ ಹಂಚಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಚಲನ ಮೂಡಿಸಿದೆ. ದಿನಕ್ಕೊಂದು ಮೀಟಿಂಗ್, ಕ್ಷಣಕ್ಕೊಂದು ಟ್ವಿಸ್ಟ್ ಮೂಲಕ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ರಣತಂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಬಣದಿಂದಲೂ ಡಿಕೆಶಿ ಟೀಮ್ ವಿರುದ್ಧ ಪ್ರತಿತಂತ್ರ ಹೆಣೆದಿದ್ದಾರೆ. ಸಿದ್ದರಾಮಯ್ಯ ಪರ ಮತ್ತೆ ಅಖಾಡಕ್ಕಿಳಿದಿರುವುದು ಬೆಳಗಾವಿ ಸಾಹುಕಾರ್. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ತೆರೆಮರೆಯಲ್ಲಿ ಅಸಲಿ ಆಟ ಜೋರಾಗಿದೆ. ಪವರ್ ಶೇರಿಂಗ್ ಗುದ್ದಾಟದ ನಡುವೆ ನಂಬರ್ ಗೇಮ್ ಆಟ ಜೋರಾಗಿದೆ. ಸಿಎಂ ಹಾಗೂ ಡಿಸಿಎಂ ಬಣದ ಮಧ್ಯೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ನಡೆಯುತ್ತಿದೆ. ಇದಕ್ಕೆ ಕಾರಣವಾಗಿರುವುದು ಕೆಲ ಶಾಸಕರ ನಡೆ ಎನ್ನಲಾಗಿದೆ. ಮೊನ್ನೆ ಡಿಕೆ ಪರ ಬ್ಯಾಟಿಂಗ್, ನಿನ್ನೆ ಸಾಹುಕಾರ್ ಜೊತೆ ಮೀಟಿಂಗ್. ಸದ್ಯ ಅಧಿಕಾರಕ್ಕೇರಲು ಡಿಸಿಎಂ ಡಿಕೆಶಿ ನಾನಾ ಕಸರತ್ತು ಮಾಡ್ತಿದ್ದಾರೆ. ಅದಕ್ಕಾಗಿ ಒಬ್ಬೊಬ್ಬರನ್ನೇ ಭೇಟಿ ಮಾಡ್ತಿರುವ ಕನಕಪುರ ಬಂಡೆ ಶಾಸಕರ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಡಿಕೆಶಿ ಜೊತೆ ಕಾಣಿಸಿಕೊಂಡ ಶಾಸಕರನ್ನ ಟಾರ್ಗೆಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಗರು ಪರ ಶಿಷ್ಯ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದಿದ್ದು ಡಿಕೆಶಿ ಟಚ್ನಲ್ಲಿದ್ದವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರಂತೆ. ಅದರಲ್ಲಿ ರಾಣಿಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಜೊತೆ ಸತೀಶ್ ಮೀಟಿಂಗ್ ಮಾಡಿದ್ದಾರೆ. ಶಾಸಕರ ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ಸಾಹುಕಾರ್ಗೆ. ಈಗಲೂ ಶಾಸಕರ ಸಂಖ್ಯೆಯನ್ನೇ ನಂಬಿಕೊಂಡಿರುವ ಸಿಎಂ ಬಣ ಡಿಸಿಎಂ ಬಣಕ್ಕಿಂತಲೂ ನಮ್ಮದೇ ಮೇಲುಗೈ ಇದೆ ಎಂಬ ವಿಶ್ವಾಸದಲ್ಲಿದೆ. ಶಾಸಕರ ಸಂಖ್ಯೆ ಹೆಚ್ಚಳ ಇದ್ರೂ ಮೈಮರೆಯದ ಸಿಎಂ ಟೀಮ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಮುಂದುವರೆದಿರುವ ಪ್ರಯತ್ನ ಮಾಡುತ್ತಿದೆ. ಶಾಸಕರ ಹಿಡಿದಿಟ್ಟುಕೊಳ್ಳುವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಹೆಗಲಿಗೆ ನೀಡಲಾಗಿದೆ. ಹೀಗಾಗಿ ತಮ್ಮ ಟೀಮ್ ಸದಸ್ಯರನ್ನ ಸಂಪರ್ಕಿಸುವ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರ್ ಮೀಟಿಂಗ್ ನಡೆಸುತ್ತಿದ್ದಾರೆ. ಏನೂ ಇಲ್ಲ ಅಂತಲೇ ತೆರೆಮರೆಯಲ್ಲಿ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಯಲ್ಲಿ ಮುಂದುವರಿಯೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ರೆ ಡಿಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಟ್ಟಿರೋದು ನಿಮಗೆ ಗೊತ್ತಿದೆ. ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ಡೆಲ್ಲಿಗೆ ಹೋಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದು ಕೂಡ ಗೊತ್ತಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರ ಬಣದಿಂದ ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕಿಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಸೋದಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸ್ಟ್ರಾಟರ್ಜಿ ಏನು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿಯಲ್ಲಿ ನೋಡಿ. ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕ. ಅಧಿಕಾರ ಹಂಚಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಚಲನ ಮೂಡಿಸಿದೆ. ದಿನಕ್ಕೊಂದು ಮೀಟಿಂಗ್, ಕ್ಷಣಕ್ಕೊಂದು ಟ್ವಿಸ್ಟ್ ಮೂಲಕ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ರಣತಂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಬಣದಿಂದಲೂ ಡಿಕೆಶಿ ಟೀಮ್ ವಿರುದ್ಧ ಪ್ರತಿತಂತ್ರ ಹೆಣೆದಿದ್ದಾರೆ. ಸಿದ್ದರಾಮಯ್ಯ ಪರ ಮತ್ತೆ ಅಖಾಡಕ್ಕಿಳಿದಿರುವುದು ಬೆಳಗಾವಿ ಸಾಹುಕಾರ್. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ತೆರೆಮರೆಯಲ್ಲಿ ಅಸಲಿ ಆಟ ಜೋರಾಗಿದೆ.
ಪವರ್ ಶೇರಿಂಗ್ ಗುದ್ದಾಟದ ನಡುವೆ ನಂಬರ್ ಗೇಮ್ ಆಟ ಜೋರಾಗಿದೆ. ಸಿಎಂ ಹಾಗೂ ಡಿಸಿಎಂ ಬಣದ ಮಧ್ಯೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ನಡೆಯುತ್ತಿದೆ. ಇದಕ್ಕೆ ಕಾರಣವಾಗಿರುವುದು ಕೆಲ ಶಾಸಕರ ನಡೆ ಎನ್ನಲಾಗಿದೆ. ಮೊನ್ನೆ ಡಿಕೆ ಪರ ಬ್ಯಾಟಿಂಗ್, ನಿನ್ನೆ ಸಾಹುಕಾರ್ ಜೊತೆ ಮೀಟಿಂಗ್. ಸದ್ಯ ಅಧಿಕಾರಕ್ಕೇರಲು ಡಿಸಿಎಂ ಡಿಕೆಶಿ ನಾನಾ ಕಸರತ್ತು ಮಾಡ್ತಿದ್ದಾರೆ. ಅದಕ್ಕಾಗಿ ಒಬ್ಬೊಬ್ಬರನ್ನೇ ಭೇಟಿ ಮಾಡ್ತಿರುವ ಕನಕಪುರ ಬಂಡೆ ಶಾಸಕರ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಡಿಕೆಶಿ ಜೊತೆ ಕಾಣಿಸಿಕೊಂಡ ಶಾಸಕರನ್ನ ಟಾರ್ಗೆಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಗರು ಪರ ಶಿಷ್ಯ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದಿದ್ದು ಡಿಕೆಶಿ ಟಚ್ನಲ್ಲಿದ್ದವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರಂತೆ. ಅದರಲ್ಲಿ ರಾಣಿಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಜೊತೆ ಸತೀಶ್ ಮೀಟಿಂಗ್ ಮಾಡಿದ್ದಾರೆ. ಶಾಸಕರ ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ಸಾಹುಕಾರ್ಗೆ. ಈಗಲೂ ಶಾಸಕರ ಸಂಖ್ಯೆಯನ್ನೇ ನಂಬಿಕೊಂಡಿರುವ ಸಿಎಂ ಬಣ ಡಿಸಿಎಂ ಬಣಕ್ಕಿಂತಲೂ ನಮ್ಮದೇ ಮೇಲುಗೈ ಇದೆ ಎಂಬ ವಿಶ್ವಾಸದಲ್ಲಿದೆ. ಶಾಸಕರ ಸಂಖ್ಯೆ ಹೆಚ್ಚಳ ಇದ್ರೂ ಮೈಮರೆಯದ ಸಿಎಂ ಟೀಮ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಮುಂದುವರೆದಿರುವ ಪ್ರಯತ್ನ ಮಾಡುತ್ತಿದೆ. ಶಾಸಕರ ಹಿಡಿದಿಟ್ಟುಕೊಳ್ಳುವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಹೆಗಲಿಗೆ ನೀಡಲಾಗಿದೆ. ಹೀಗಾಗಿ ತಮ್ಮ ಟೀಮ್ ಸದಸ್ಯರನ್ನ ಸಂಪರ್ಕಿಸುವ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರ್ ಮೀಟಿಂಗ್ ನಡೆಸುತ್ತಿದ್ದಾರೆ. ಏನೂ ಇಲ್ಲ ಅಂತಲೇ ತೆರೆಮರೆಯಲ್ಲಿ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಯಲ್ಲಿ ಮುಂದುವರಿಯೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ರೆ, ಡಿಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಟ್ಟಿರೋದು ನಿಮಗೆ ಗೊತ್ತಿದೆ. ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ಡೆಲ್ಲಿಗೆ ಹೋಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದು ಕೂಡ ಗೊತ್ತಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರ ಬಣದಿಂದ ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕಿಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಸೋದಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಂಬರ್ ಗೇಮ್ ಲೆಕ್ಕಾಚಾರವೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸ್ಟ್ರಾಟರ್ಜಿ ಏನು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಈ ಸ್ಟೋರಿಯಲ್ಲಿ ನೋಡಿ. ಪವರ್ ಶೇರಿಂಗ್ ಗುದ್ದಾಟದ ಮಧ್ಯೆ ನಂಬರ್ ಗೇಮ್ ಆಟ. ಸಿಎಂ ಡಿಸಿಎಂ ಬಣದ ನಡುವೆ ಶಾಸಕರ ಹಾವು ಏಣಿ ಲೆಕ್ಕ. ಅಧಿಕಾರ ಹಂಚಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಚಲನ ಮೂಡಿಸಿದೆ. ದಿನಕ್ಕೊಂದು ಮೀಟಿಂಗ್, ಕ್ಷಣಕ್ಕೊಂದು ಟ್ವಿಸ್ಟ್ ಮೂಲಕ ಕುರ್ಚಿ ಕಾದಾಟ ಜೋರಾಗಿದೆ. ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ರಣತಂತ್ರ ರೂಪಿಸಿದ್ದಾರೆ. ಸಿದ್ದರಾಮಯ್ಯ ಬಣದಿಂದಲೂ ಡಿಕೆಶಿ ಟೀಮ್ ವಿರುದ್ಧ ಪ್ರತಿತಂತ್ರ ಹೆಣೆದಿದ್ದಾರೆ. ಸಿದ್ದರಾಮಯ್ಯ ಪರ ಮತ್ತೆ ಅಖಾಡಕ್ಕಿಳಿದಿರುವುದು ಬೆಳಗಾವಿ ಸಾಹುಕಾರ್. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ತೆರೆಮರೆಯಲ್ಲಿ ಅಸಲಿ ಆಟ ಜೋರಾಗಿದೆ. ಪವರ್ ಶೇರಿಂಗ್ ಗುದ್ದಾಟದ ನಡುವೆ ನಂಬರ್ ಗೇಮ್ ಆಟ ಜೋರಾಗಿದೆ. ಸಿಎಂ ಹಾಗೂ ಡಿಸಿಎಂ ಬಣದ ಮಧ್ಯೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ನಡೆಯುತ್ತಿದೆ. ಇದಕ್ಕೆ ಕಾರಣವಾಗಿರುವುದು ಕೆಲ ಶಾಸಕರ ನಡೆ ಎನ್ನಲಾಗಿದೆ. ಮೊನ್ನೆ ಡಿಕೆ ಪರ ಬ್ಯಾಟಿಂಗ್, ನಿನ್ನೆ ಸಾಹುಕಾರ್ ಜೊತೆ ಮೀಟಿಂಗ್. ಸದ್ಯ ಅಧಿಕಾರಕ್ಕೇರಲು ಡಿಸಿಎಂ ಡಿಕೆಶಿ ನಾನಾ ಕಸರತ್ತು ಮಾಡ್ತಿದ್ದಾರೆ. ಅದಕ್ಕಾಗಿ ಒಬ್ಬೊಬ್ಬರನ್ನೇ ಭೇಟಿ ಮಾಡ್ತಿರುವ ಕನಕಪುರ ಬಂಡೆ ಶಾಸಕರ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಡಿಕೆಶಿ ಜೊತೆ ಕಾಣಿಸಿಕೊಂಡ ಶಾಸಕರನ್ನ ಟಾರ್ಗೆಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಗರು ಪರ ಶಿಷ್ಯ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದಿದ್ದು ಡಿಕೆಶಿ ಟಚ್ನಲ್ಲಿದ್ದವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರಂತೆ. ಅದರಲ್ಲಿ ರಾಣಿಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಜೊತೆ ಸತೀಶ್ ಮೀಟಿಂಗ್ ಮಾಡಿದ್ದಾರೆ. ಶಾಸಕರ ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ಸಾಹುಕಾರ್ಗೆ. ಈಗಲೂ ಶಾಸಕರ ಸಂಖ್ಯೆಯನ್ನೇ ನಂಬಿಕೊಂಡಿರುವ ಸಿಎಂ ಬಣ ಡಿಸಿಎಂ ಬಣಕ್ಕಿಂತಲೂ ನಮ್ಮದೇ ಮೇಲುಗೈ ಇದೆ ಎಂಬ ವಿಶ್ವಾಸದಲ್ಲಿದೆ. ಶಾಸಕರ ಸಂಖ್ಯೆ ಹೆಚ್ಚಳ ಇದ್ರೂ ಮೈಮರೆಯದ ಸಿಎಂ ಟೀಮ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಮುಂದುವರೆದಿರುವ ಪ್ರಯತ್ನ ಮಾಡುತ್ತಿದೆ. ಶಾಸಕರ ಹಿಡಿದಿಟ್ಟುಕೊಳ್ಳುವ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಹೆಗಲಿಗೆ ನೀಡಲಾಗಿದೆ. ಹೀಗಾಗಿ ತಮ್ಮ ಟೀಮ್ ಸದಸ್ಯರನ್ನ ಸಂಪರ್ಕಿಸುವ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರ್ ಮೀಟಿಂಗ್ ನಡೆಸುತ್ತಿದ್ದಾರೆ.
ಏನೂ ಇಲ್ಲ ಅಂತಲೇ ತೆರೆಮರೆಯಲ್ಲಿ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.